ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ ಡೇ 2ದು ಡಯಟ್ ಚಾಲೆಂಜ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಏನೇನು ಮಾಡಿದೆ, ಹೇಗೆ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಎಕ್ಸ್ಪ್ಲೇನ್ ಮೂಲಕ ಹೇಳ್ತೀನಿ ನಿಮಗೆ. ಆ್ಯಂಡ್ ದೆನ್ ಇವತ್ತು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ದೀನಿ. ನೆನ್ನೆ ಚೀಟ್ ಆಯಿತು ನಿಜವಾಗ್ಲೂ. ಅಂದರೆ ರೈಸ್ ಸ್ವಲ್ಪ ತಿಂದಂಗೆ ಆಯಿತು. ಪರವಾಗಿಲ್ಲ, ರೈಸ್ ಇರಲೇಬೇಕು. ಸಡನ್ನಾಗಿ ರೈಸ್ ಬಿಟ್ಟು ಆಮೇಲೆ ಒಂದು ತಿಂಗಳು ಬಿಟ್ಟು ಮತ್ತೆ ರೈಸ್ ತಿಂತೀವಿ ಅಂತಂದರೆ ಬಾಡಿಗೆ ಏನಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಕನ್ಸ್ಯೂಮ್ ಮಾಡಿ ರೈಸ್ನ, ಏನಿಲ್ಲ. ಸೊ ನಂದು ಡೇ ಹೇಗಿತ್ತು, ಡೇ 2 ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಹೊಸ್ದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದರೆ ಅಥವಾ ನನ್ನ ಮುಖನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಬೆಲ್ಲೈಕನ್ ಎನೇಬಲ್ ಮಾಡಿಕೊಂಡ್ರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಓಕೆನಾ? ಸೊ ಹಂಗಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಅರ್ಲಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಂದರೆ 5:30 ಲಾಸ್ಟ್ ಅಂತ ಹೇಳಿದ್ದೆ ಅಲ್ಲ, 5:30 ಲಾಸ್ಟ್ ತನಕ ಹೆಂಗಿತ್ತು ಡೇ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಅರ್ಲಿ ಮಾರ್ನಿಂಗ್ ಎಂದಿನಂತೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದೆ. ಅದಾದಮೇಲೆ 9:30 ಅಷ್ಟೊತ್ತಿಗೆ ತಿಂಡಿ ತಿಂದೆ. ತಿಂಡಿ ಏನಪ್ಪ ಅಂತಂದರೆ ಅಕ್ಕಿ ಸ್ವಲ್ಪ ಮತ್ತು ಗೋಧಿ ಮತ್ತು ಏನದು ಜೋಳ ಅಂತ ಹೇಳ್ತಾರಲ್ಲ, ಅದು 3 ಮಿಕ್ಸ್ ಮಾಡಿ ರೊಟ್ಟಿ ಮಾಡಿದ್ದು. ಮತ್ತು ಸಾಂಬಾರು ಸೌತೆಕಾಯಿ ಅಂತ ಇರ್ತದಲ್ಲ, ಅದರಲ್ಲಿ ಸಾಗು ಮಾಡಿದ್ದು. ಬಟ್ ನಾನು ಜಾಸ್ತಿ ಸಾಗು ಹಾಕ್ಕೊಳ್ಳಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಜೊತೆಗೆ ಖಾರ ಏನಿರುತ್ತೆ ಉಪ್ಸಾಂಬಾರು ಖಾರ, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ? ಸೊ ಅಕ್ಕಿ ರೊಟ್ಟಿ ಚಿಕ್ಕದು ಅಂದರೆ ತುಂಬ ತೆಳುವಾಗಿ ಹಾಕ್ಕೊಂಡಿರೋದು ರೊಟ್ಟಿ. ಇದನ್ನೆಲ್ಲ ಹಾಕಿರೋದ್ರಿಂದ ಒಳ್ಳೆ ಚಪಾತಿ ಥರ ಬರುತ್ತೆ. ನಾವು 2 ಕವರ್ ಹಾಕ್ಕೊಂಡು ಮೇಲ್ಗಡೆ ಕೆಳಗಡೆ ಮಧ್ಯದಲ್ಲಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರನೇ ಲಟ್ಟಿಸ್ಕೋಬೋದು. ಹಾಗಾಗಿ ತೆಳ್ಳಗೆ ಮಾಡ್ಕೋಬೋದು. ಕೈಯಲ್ಲೆಲ್ಲ ಮಾಡ್ತೀವಿ ಅಂತಂದರೆ ಅಷ್ಟು ತೆಳ್ಳಗೆ ಬರೋಲ್ಲ. ಅದು ಮಾಮೂಲಿ ಚಪಾತಿನೇನು ಲಟ್ಟಿಸ್ತೀವಿ ಅದರಲ್ಲಿ ಒತ್ಕೊಂಡ್ರೆ ನೀಟಾಗಿ ತೆಳ್ಳಗೆ ಬರುತ್ತೆ. ಸೊ ಅದಾದಮೇಲೆ ತಿಂಡಿ ತಿಂದ್ಕೊಂಡು ನೋಡಿ 2 ರೊಟ್ಟಿ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಖಾರ ಮತ್ತು ತುಪ್ಪ, ಸ್ವಲ್ಪ ಸಾಗು ಹಾಕ್ಕೊಂಡೆ. ಅದರಲ್ಲೂ ಅರ್ಧ ಬಿಟ್ಟೆ ಅಂದ್ಕೊಳ್ಳಿ, ನನಗೆ ಪೂರ್ತಿ ಸಾಗು ತಿನ್ನೋಕ್ಕೆ ಆಗಲಿಲ್ಲ. ದೆನ್ ನೆಕ್ಸ್ಟು ಸ್ವಲ್ಪ ಹೊತ್ತಾದಮೇಲೆ ಖರ್ಜೂರನ ತಿಂದೆ. ಅಂದರೆ ನನ್ನ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ಲೇ ಇಲ್ಲ ಇವತ್ತು ನನಗೆ. 2 ಡೇಟ್ಸನ್ನು ತಿಂದೆ. ಯಾಕಂತಂದರೆ ಇದರಲ್ಲಿ ಲೋ ಕ್ಯಾಲರೀಸ್ ಇರುತ್ತೆ, ಜೊತೆಗೆ ಸ್ವೀಟ್ ಕ್ರೇವಿಂಗ್ನ ಸ್ವಲ್ಪ ಸ್ಟಾಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ವೀಟ್ ತಿನ್ನೋದು ಅವಾಯ್ಡ್ ಆಗಬೇಕು ಅಂತಂದರೆ ಇದನ್ನು ಸ್ವಲ್ಪ ತಿಂದರೆ ತನಗೆ ತಾನೇ ಸ್ವೀಟ್ ಕ್ರೇವಿಂಗ್ ಕಮ್ಮಿ ಆಗುತ್ತೆ. ಸೊ ನಂಗೆ ಟೀ ಕುಡಿಬೇಕು ಅಂತಲೇ ಅನಿಸ್ಲಿಲ್ಲ. 2 ಡೇಟ್ಸ್ ತಿಂತಾ ಬರ್ತಾಯಿದ್ದೀನಿ ಇವತ್ತು ಅದಕ್ಕೇ. ದೆನ್ ನೋಡಿ 2 ಡೇಟ್ಸ್ ಅಷ್ಟೇ, ಅದನ್ನು ಎಕ್ಸ್ಟ್ರಾ ಏನು ತಿನ್ನೋಕೆ ಹೋಗಲಿಲ್ಲ. ಜಾಸ್ತಿ ಅತಿ ಆದರೆ ಅಮೃತನ ವಿಷ ಅಂತ ಹೇಳ್ಬಿಟ್ಟು ಏನೇ ಆದರೂ ಸ್ವಲ್ಪ ತಿನ್ನಬೇಕು. ಇಷ್ಟು ದಿನ ತನಕ ಮಾಡಿರೋ ಏನೋ ಅಂತಾರಲ್ಲ, ಹಂಗೆ ಎಲ್ಲ ಬಜ್ಜಿ ಬೋಂಡ ಎಲ್ಲ ತಿನ್ಕೊಂಡು ಬೆಳೆಸ್ಕೊಂಡು ಇವಾಗ ಕರಗಿಸ್ತಾಯಿದ್ದೀವಿ ನೋಡಿ. ಸೊ 2 ಡೇಟ್ಸ್ನ ತಿಂದಾಯಿತು ಅಂದ್ಕೊಳ್ಳಿ. ಇದರಿಂದ ಸ್ವಲ್ಪ ಸ್ವೀಟ್ ಏನೇ ತಿನ್ನಬೇಕು ಅನಿಸಿದ್ರು ಇಲ್ಲಪ್ಪ ಡೇಟ್ಸ್ ತಿನ್ನೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಡ್ರೈ ಡೇಟ್ಸ್ ಏನಿರುತ್ತೆ ಅದನ್ನು ತಂದು ಇಟ್ಕೊಳ್ಳಿ. ಆಮೇಲೆ ಇದನ್ನು ತರಬೇಡಿಪ್ಪ, ವೆಟ್ಟೆ ಡೇಟ್ಸ್ ಏನಿರುತ್ತೆ ಅದು ಫುಲ್ಲು ಸ್ವೀಟಾಗೆಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದು ಬೇಡ, ಅದು ಅವಾಯ್ಡ್ ಮಾಡಿ. ಅದಾದಮೇಲೆ ಸ್ವಲ್ಪ ಸ್ಕೂಲ್ಗೆ ಹೋಗಿದ್ದು ಬಂದಮೇಲೆ ಹೊರಗಡೆ ಹೋಗಿ ಎಳ್ನೀರು ಕುಡಿಬೇಕಿತ್ತು. ನಾನು ಎಳ್ನೀರು ಕುಡಿತಿದ್ದೆ. ವಿಡಿಯೋ ಮಾಡಿ ಅಂತ ಕೊಟ್ಟರೆ ನಮ್ಮ ಮನೆಯವ್ರು ಹೆಂಗೆಂಗೋ ಮಾಡಿ ಹಾಕಿದ್ದಾರೆ. ಅದು ಪೋರ್ಟ್ರೇಟಲ್ಲೆಲ್ಲ ವಿಡಿಯೋ ಮಾಡಾಕಿದ್ದಾರೆ. ಸೊ ಹಾಗಾಗಿ ಇದನ್ನೇ ಹಾಕಿದ್ದೀನಿ ನೋಡಿ ಹೆಂಗೆ ಯಾವ ಥರ ಎಲ್ಲ ತಿರುಗಿಸಿ ಮುರುಗಿಸಿ ಮಾಡಿದ್ದಾರೆ ಅಷ್ಟೇ. ಸೊ ಅಂತೂ ಇಂತೂ ಎಳ್ನೀರು ಕುಡ್ಕೊಂಡು ಬಂದೆ. ಯಾಕಪ್ಪ ಎಳ್ನೀರು ಕುಡಿದೆ ಅಂತಂದರೆ ಡಿಹೈಡ್ರೇಷನ್ ಮೀನ್ಸ್ ಬಾಡಿ ಹೈಡ್ರೇಟ್ ಆಗಿರ್ಬೇಕು ಯಾವಾಗ್ಲೂ. ನಾವು ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಳ್ನೀರು ಅಥವಾ ಮಜ್ಜಿಗೆ ಕುಡಿಬೇಕು. 2 ಡೇಸಿಂದ ಎಳ್ನೀರು ಕುಡ್ತಿದ್ದೀನಿ. ನೋಡೋಣ, ನಾಳೆಯಿಂದ ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಊಟಕ್ಕೆ ಬಂದರೆ ಮುದ್ದೆ ಮತ್ತು ಸೊಪ್ಪು ಉಪ್ಸಾರು ಮತ್ತು ಪಲ್ಯ ಮಾಡಿದ್ದು. ಸೊ ಅದನ್ನು ತಿಂದೆ. ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮುದ್ದೆನೂ ಅಷ್ಟೇ, ಅದರಲ್ಲೇ ಅರ್ಧ ತಿನ್ನೋಕ್ಕಾಗಿದ್ದಷ್ಟೇ ನನಗೆ, ಪೂರ್ತಿ ತಿನ್ನೋಕ್ಕಾಗಲಿಲ್ಲ. ಫುಲ್ಲು ಏನೋ ಒಂಥರ ಎಳ್ನೀರೆಲ್ಲ ಕುಡ್ದಿದ್ನಲ್ಲ. ಸೊ ಹಾಗಾಗಿ ಹೊಟ್ಟೆ ತುಂಬ್ದಂಗಿತ್ತು. ಒಂದು ಸ್ವಲ್ಪ ಪಲ್ಯನೂ ಅಷ್ಟೇ ಅರ್ಧ ಇಟ್ಕೊಂಡಿದ್ದೆ ಹಾಗೇ. ಮುದ್ದೆ ಮಾತ್ರ ಅರ್ಧ ತಿಂದ್ಬಿಟ್ಟು ಅರ್ಧ ಬಿಸಾಕಿದೆ, ಯಾಕಂದರೆ ಆಗಲಿಲ್ಲ, ಹಾಕೋಬಿಟ್ಟಿದ್ದೆಲ್ಲೋ ತಟ್ಟೆಗೆ. ಸೊ ಹಾಗಾಗಿ ಪಲ್ಯ ಮಾತ್ರ ಅರ್ಧ ತಿಂದು ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೆ, ಈವ್ನಿಂಗ್ 5:30ಗೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಮುದ್ದೆ ಚೆನ್ನಾಗಿತ್ತು. ಬಟ್ ಏನು ಗೊತ್ತಾ, ನಾನು ಮುದ್ದೆ ಆಲ್ಮೋಸ್ಟ್ ತಿಂದಿರಲಿಲ್ಲ, ಸುಮಾರು ದಿವಸನೇ ಆಗಿಬಿಟ್ಟಿತ್ತು. ಬಟ್ ಇವಾಗ ಡಯಟ್ಗೋಸ್ಕರ ತಿಂತಾಯಿದ್ದೀನಿ ಅಷ್ಟೇ, ರೈಸು ಹಾಕ್ಕೊಳ್ಳಿಲ್ಲ. ಈವ್ನಿಂಗ್ 5:30ಗೆ ಹೇಳ್ದೆ ಅಲ್ವಾ, ಸ್ವಲ್ಪ ಕಾಳ್ದು ನೀರೇನಿತ್ತು ಅದರಲ್ಲಿ ಸೂಪ್ ಮಾಡಿಕೊಂಡೆ, ವೆಜ್ ಸೂಪ್ನ. ಜೊತೆಗೆ ಪಲ್ಯ ಏನು ಮಿಕ್ಕಿತ್ತು ಅದನ್ನು ತಿಂದೆ. ನೋಡ್ತಾ ಇದ್ದೀರಲ್ಲ. ಸೊ ಲೆಮನ್ನು ಎಲ್ಲ ಹಾಕಿ ವೆಜ್ ಸೂಪ್ನ ಮಾಡಿದ್ದೆ. ಅದು ಮತ್ತು ಪಲ್ಯ ಏನು ಮಿಕ್ಕಿತ್ತು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂದ್ಕೊಂಡು ಮಾಡಿದೆ. ಸೊ ನೋಡ್ಕೊಂಡು ಬಂದ್ರಲ್ವಾ, ಇವತ್ತಿನ ಅಂದರೆ ಡೇ 2 ಏನಿತ್ತು ಅದರದ್ದು ಲಾಗ್ ಇವತ್ತಷ್ಟು ಆಗಿತ್ತು.
ಸೊ ಏನೇನಿಲ್ಲ 5:30ಗೆ ಸ್ಟಾಪ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ 9:30 ತನಕ ನಾನೇನು ತಿನ್ನೋಕೆ ಹೋಗಲಿಲ್ಲ. ಜಸ್ಟ್ ಏನಾದ್ರು ಬೇಕು ಅಂತ ಅನಿಸಿದ್ರೆ ನೀರಷ್ಟೇ ಕುಡ್ದಿರೋದು. ನೀರು ಬಿಟ್ಟು ಇನ್ನೇನು ಕುಡ್ದಿಲ್ಲ. ನೀರು ಯಾಕೆ ಅಂತಂದರೆ ಲೋ ಕ್ಯಾಲೋರಿ ಆಗಿದ್ದರಿಂದ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನೀರು ಮಾತ್ರ ಕುಡ್ದಿದ್ದೀನಿ. ಅಷ್ಟೇ, ನೀರು ಬಿಟ್ಟು ಇನ್ನೇನು ಕುಡಿದಿಲ್ಲ. ನೆನ್ನೆ ಆಲ್ಮೋಸ್ಟು ಎಲ್ಲ ಸೇರಿ ಒಂದು 600 ಕ್ಯಾಲೋರಿ ತನಕನೇ ಮುಗಿಸಿದ್ದೀನಿ. ಮೊನ್ನೆ ಥರ ಏನು ಜಾಸ್ತಿ ಆಗಲಿಲ್ಲ. ಒಂದು 600 ಕ್ಯಾಲೋರಿಯಲ್ಲಿ ನನ್ನ ಡಯಟ್ ಡೇ 2 ಏನಿದೆ ಅದು ಮುಗಿದಿದೆ. ಸೊ ಹಾಗಾಗಿ ಇಷ್ಟೇ ಇವತ್ತಿನ ನನ್ನ ಡೇ ಹೀಗಿತ್ತು. ನೋಡೋಣ, ಇದೇ ಥರ 30 ಡೇಸ್ ಕಂಪ್ಲೀಟ್ ಮಾಡೋಣ. ಆವಾಗ ಯಾವ ಥರ ಚೇಂಜಸ್ ಬರುತ್ತೋ ಅದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಅಂದರೆ ಡೇ 3 ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.